ಸ್ನೇಹಿತರೆ ನಮಸ್ಕಾರ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಈ ಒಂದು ದಿನ ಬಹಳ ಅಚ್ಚುಮೆಚ್ಚಾದಂತಹ ಈ ಒಂದು ಗಿಡ ಇದು ಹಳ್ಳಿ ಕಡೆ ತುಪ್ಪ ಮಾಡುವಾಗ ಈ ಒಂದು ಎಲೆಯನ್ನು ಉಪಯೋಗಿಸ್ಕೊಂತ. ಕಾರಣ ಅದು ತುಪ್ಪ ಕೆಡಲ್ಲ ಮತ್ತು ಸುವಾಸನೆ ಭರಿತ ಇರ್ತದೆ ಆ ತುಪ್ಪ. ಇಂತಹ ಒಂದು ನಾವು ಪ್ರಕೃತಿಯಲ್ಲಿರುವಂಥ ಗಿಡ ಮರ ಬಳ್ಳಿಗಳನ್ನು ಈಗ ನಶಿಸಿ ಹೋಗ್ತಾಯಿದೆ. ಕಾರಣ ಅದನ್ನು ಮೇಂಟೈನ್ ಮಾಡ್ತಾಯಿಲ್ಲ, ಅದನ್ನು ನೋಡ್ತಾಯಿಲ್ಲ ಯಾರು. ಇದ್ದರೂ ಸಹ ಯಾರು ಅದನ್ನು ನೋಡ್ತಾಯಿಲ್ಲ. ಏನಕ್ಕೋ ಒಂದು ಇದು ಕಟ್ಟಿದು ಇದು ಮಾಡ್ತಾರೆ. ಆದರೆ ಅರಣ್ಯದಲ್ಲಿ ನೋಡಿ ಅದರ ಕಾಯಿ ಹೂವು ಎಲ್ಲ ಇದೆ. ಈ ಕಾಯಿ ಸಹ ಭಾರಿ ರುಚಿಕರವಾದದ್ದು, ತಿನ್ನಬಹುದು. ಈ ಥರ ಇದೆ ನೋಡಿ. ಇಂತಹ ವಸ್ತುಗಳಿಂದ ನಮಗೆ ಸೇವನೆ ಮಾಡಿದಾಗ ರೆಸಿಸ್ಟೆಂಟ್ ಪವರ್ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ತುಪ್ಪ ಈ ಬೆಣ್ಣೆ ತೆಗಿತಾರಲ್ಲ, ಬೆಣ್ಣೆ ಆದ ಮೇಲೆ ಅದನ್ನು ಕಾಯಿಸುವಾಗ ಆ ಬೆಣ್ಣೆಯಿಂದ ಕನ್ವರ್ಟು ತುಪ್ಪ ಆಗುತ್ತಲ್ಲ, ಆ ಸಮಯದಲ್ಲಿ ಈ ಚಿಗುರು ಒಂದು 4-5 ಚಿಗುರು ಹೊತ್ಕೊಂಡೋಗಿ ಅದಕ್ಕೆ ಹಾಕಿ ಚೆನ್ನಾಗಿ ಕಾಯಿಸಿದಾಗ ಒಳ್ಳೆ ಸುವಾಸನೆ ಬರ್ತದೆ. ಅಷ್ಟೇ ವ್ಯಾಲ್ಯುಬಲ್ ಅಂದರೆ ಭಾರಿ ಅಷ್ಟು ಅದರಲ್ಲಿ ಎಲ್ಲ ರಾಸಾಯನಿಕ ಸೇರಿಕೊಂಡು ಅದು ಯಾವುದೇ ಕಾರಣಕ್ಕೆ ಕೆಡೋದಿಲ್ಲ. ಎಷ್ಟು ವರ್ಷ ಬೇಕಾದರೆ ಇಟ್ಕೋಬೋದು. ಇದರ ಒಂದು ಅಂಶ ಆಂಟಿ ಆಕ್ಸಿಡೆಂಟಲ್ ಮತ್ತು ಫಂಗಲ್ಗೆ ಪ್ರತಿಯೊಂದಕ್ಕೂ ಇದು ಇದಾಗುತ್ತೆ. ಇದು ಅಂದರೆ ನೋವುಗಳಿಗೂ ಮತ್ತು ನಮ್ಮಲ್ಲಿ ಅನೇಕ ಶಿಲೀಂಧ್ರಗಳಿಂದ ಬರುವಂಥ ಕಾಯಿಲೆಗಳು ಇವನ್ನೇ ವಾಸಿ ಮಾಡೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ಇದರ ಹೆಸರು ನಾರ್ವಾ ಅಂತಾರೆ. ಲೋಕಲಲ್ಲಿ ಇದನ್ನು ನಾರ್ವಾ ಅಂತಾರೆ. ನಿಮ್ಮ ಒಂದು ಕಡೆ ಏನಂತ ಕರೀತಾರೆ ಗೊತ್ತಿಲ್ಲ. ಇದನ್ನು ನಾರ್ವ ಗಿಡ ಅಂತ, ನಾರ್ವ ಗಿಡ ನಾರ್ವ ಮರ ಅಂತಾರೆ. ಇದು ಈ ಥರ ಉಪಯೋಗ ನೋಡಿ ಸ್ನೇಹಿತರೆ. ಇಂತಹ ಒಂದು ಇದನ್ನು ನಾವು ಉಪಯೋಗಿಸ್ಕೊಂಡು ನಾವು ಅದನ್ನು ಸೇವನೆ ಮಾಡುವಾಗ ನಮಗೆ ಅನೇಕ ರೀತಿಯ ಲಾಭಗಳು ಸಿಗ್ತವೆ. ಲಾಭಗಳು ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಕಾಯಿ ಆದಮೇಲೆ ಹಣ್ಣು ಬರ್ತಾಯಿದೆ. ಹಣ್ಣು ಸೇವನೆ ಮಾಡ್ಬೋದು. ಭಾರಿ ರುಚಿಕರ ಇರ್ತಾಯಿದೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.